ಒಂದೇ ಅಲ್ಲ ಎಲ್ಲ ಆಲ್ಬಮ್ ಕೂಡ ಅಂದರೆ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ಟು. ಎಸ್ಪೆಷಲಿ ದ್ವಾಪರ ಸಾಂಗು ಹಾಡು ಚೆನ್ನಾಗಿ ಮಾಡಬೇಕು ಅನ್ನೋದು ಶ್ರದ್ಧೆಯಿಂದ ಕೂತ್ಕೊಂಡು ಮಾಡೋದಷ್ಟೇ ನಮಗೆ ಗೊತ್ತು. ಅದಾದಮೇಲೆ ಏನಾಗಬೇಕು ಅದು ಭಗವಂತನ ಇಚ್ಛೆ. ನಿಮ್ಮ ಮೊದಲ ಡೆಬ್ಯೂ ಡೈರೆಕ್ಷನ್ 45 ಸಿನಿಮಾದ ಬಗ್ಗೆ ಅದರದ್ದು ಅಪ್ಡೇಟ್ ಕೊಡೋದಾದ್ರೆ ಸಿನಿಮಾ ಎಲ್ಲಿವರೆಗೂ ಬಂದಿದೆ? ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆಡಿಯನ್ಸ್ಗೆ 45 ಸಿನಿಮಾ ಮೂಲಕ ಸಿಗುತ್ತೆ. ಅದು ಸಾಕಷ್ಟು ಬ್ಯುಸಿ ನಡುವೆಯೂ ಮಗದೊಂದು ಪ್ರಾಜೆಕ್ಟ್ನ ಒಪ್ಕೊಂಡಿದ್ದೀರಿ. ಸೊ ರಕ್ಕಸಪುರದೋಳ್ ಬಗ್ಗೆ ಮಾತಾಡೋದು. ಇದೆಲ್ಲ ಸೇರಿ ರಕ್ಕಸಪುರದವಳು ತುಂಬ ಒಳ್ಳೆ ಕತೆ, ಎಲ್ಲದಕ್ಕೂ ಮೀರಿ. ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥ ಕೊರಗಿತ್ತು. ಒಂದು ಬಿಗ್ ಬಜೆಟ್ ಸಿನಿಮಾಗಳು ಬರಬೇಕು, ಸೂಪರ್ ಸ್ಟಾರ್ಗಳು ಅಖಾಡ ಕಿಳಿಬೇಕು ಅನ್ನುವಂಥ ಸುದ್ದಿ ಇತ್ತು. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೃಷ್ಣಂ ಪ್ರಣಯ ಸಖಿ ಭೀಮಾ ನಂತರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗಿದೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಆ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದಂಥ ನಮ್ಮ ಅರ್ಜುನ್ ಜನ್ಯ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನುವಂಥದ್ದು ಒಂದು ಕೊರಗು. ಸೊ ಸಂಕಷ್ಟದಲ್ಲಿತ್ತು ಕನ್ನಡ ಚಿತ್ರರಂಗ. ಸೊ ಈ ಒಂದು ಖುಷಿ ಇದೆ, ಇವತ್ತಿಗೆ 2-3 ಸಿನಿಮಾಗಳು ಅಂದರೆ ಭೀಮಾ ನಂತರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸೊ ಆ ಸಿನಿಮಾಗೆ ಒಳ್ಳೊಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ರಿ. ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಖುಷಿ ಆಗುತ್ತೆ ಮೇಡಮ್. ಕನ್ನಡ ಸಿನಿಮಾಗಳನ್ನ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದು ಎಲ್ಲರನ್ನೂ ಹಾರೈಸಿದ್ದಾರೆ. ಜನರಿಂದನೇ ನಾವು. ಸೊ ಖುಷಿ ಇದೆ. ಕೃಷ್ಣ ಪ್ರಣಯ ಸಖಿನ ಜನರು ಪ್ರೀತಿಸ್ತಾ ಇರೋದು, ಹಾಡುಗಳನ್ನ ಎಲ್ಲರೂ ಇಷ್ಟಪಟ್ಟಿರೋದು, ಎಲ್ಲ ಕನ್ನಡದ ಜನತೆಗೆ, ಕನ್ನಡ ಕಲಾಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿ. ಸರ್, ದ್ವಾಪರ ಒಂದೇ ಅಲ್ಲ ಎಲ್ಲ ಆಲ್ಬಮ್ ಕೂಡ ಅಂದರೆ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ಟು. ಎಸ್ಪೆಷಲಿ ದ್ವಾಪರ ಸಾಂಗು ವರ್ಲ್ಡ್ ಮ್ಯೂಸಿಕ್ನಲ್ಲಿ ಸೊ ನಂಬರ್ 2 ಟ್ರೆಂಡಿಂಗಲ್ಲಿತ್ತು. ಸೊ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೇ ತೆಗೆದ್ರು, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾ ಎಲ್ಲ ಕಡೆ ರೀಲ್ಸು, ಈವನ್ ಸೆಲೆಬ್ರಿಟಿಗಳು ಕೂಡ ಫಿದಾ ಆಗಿದ್ದಾರೆ ಆ ಹಾಡಿಗೆ. ಆ ಥರದೊಂದು ಹಾಡು ಹುಟ್ಟಿದ್ದು ಹೇಗೆ ಅನ್ನುವಂಥದ್ದು? ಕೆಲವು ಸತಿ ಆ ಮ್ಯಾಜಿಕ್ ತಾನಾಗೆ ಆಗುತ್ತೆ. ಅದು ಎಲ್ಲ ಸಿನಿಮಾಗೂ ಹಾಡು ಚೆನ್ನಾಗಿ ಮಾಡಬೇಕು ಅನ್ನೋದು ಶ್ರದ್ಧೆಯಿಂದ ಕೂತ್ಕೊಂಡು ಮಾಡೋದಷ್ಟೇ ನಮಗೆ ಗೊತ್ತು. ಅದಾದಮೇಲೆ ಏನಾಗಬೇಕು ಅದು ಭಗವಂತನ ಇಚ್ಛೆ. ಸೊ ಈ ದ್ವಾಪರ ಹಾಡಿಗೆ ಕೃಷ್ಣನ ಆಶೀರ್ವಾದ ಕಂಪ್ಲೀಟಾಗಿ ಅದರ ಮೇಲೆ ಇತ್ತೇನೋ, ಅದು ಕಂಪ್ಲೀಟ್ ಇಂಡಿಯಾದಲ್ಲಿ ಟ್ರೆಂಡಿಂಗ್ ನಂಬರ್ 2ನಲ್ಲಿ ಕೂತ್ಕೊಂಡಿದೆ ಹಾಡು. ಆ್ಯಂಡ್ ಬೇರೆ ಎಲ್ಲ ಹಾಡುಗಳನ್ನು ಈ ಕೃಷ್ಣಂ ಪ್ರಣಯ ಸಖಿ ಆಲ್ಬಮ್ನ ಜನ ತುಂಬ ಇಷ್ಟಪಟ್ಟಿದ್ದಾರೆ, ಎಲ್ಲ ಸಾಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಎಲ್ಲ ಸಿನಿಮಾ ಹಾಡುಗಳನ್ನೂ ಇದೇ ಇಂಟ್ರೆಸ್ಟಲ್ಲಿ ಮಾಡ್ತೀವಿ. ಕೆಲವು ಸಿನಿಮಾ ಹಾಡುಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿಬಿಡುತ್ತೆ. ಎಲ್ಲ ಭಗವಂತನ ಲೀಲೆ. ಸರ್, ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀವಿ ನಿಮ್ಮ ಮೊದಲ ಡೆಬ್ಯೂ ಡೈರೆಕ್ಷನ್ 45 ಸಿನಿಮಾದ ಬಗ್ಗೆ ಅದರದ್ದು ಅಪ್ಡೇಟ್ ಕೊಡೋದಾದ್ರೆ ಸಿನಿಮಾ ಎಲ್ಲಿವರೆಗೂ ಬಂದಿದೆ? ಸೊ ಯಾವಾಗ ಗ್ಲಿಮ್ಸ್ ಅನ್ನು ನಾವು ನೋಡ್ಬೋದು ಅನ್ನೋಂಥದ್ದು? ಸಿನಿಮಾ ಆಲ್ರೆಡಿ ಒಂದು 85% ರೆಡಿ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಶೂಟ್ ಮಾಡ್ತಾ ಇದ್ದೀವಿ. ಈ ಆಗಸ್ಟ್ 20ರಿಂದ ಒಂದು ತಿಂಗಳು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಆ ಕ್ಲೈಮ್ಯಾಕ್ಸ್ ಶೂಟ್ ಆದಮೇಲೆ ನೆಕ್ಸ್ಟ್ ವರ್ಷ ಖಂಡಿತ ಸಿನಿಮಾ. ಶಿವಣ್ಣ ಸರ್ ಮತ್ತು ರಾಜ್ ಬಿ ಶೆಟ್ಟಿ ಸರ್, ಉಪ್ಪಿ ಸರ್ ಕಾಂಬಿನೇಷನ್, ಅವರ ಜುಗಲ್ ಬಂದು ಫಸ್ಟ್ ಟೈಮ್ ನೀವು ಅವ್ರು 3 ಜನನ ಬಿಗ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು. ಯಾವ ರೀತಿಯ ಸಿನಿಮಾ ಸರ್? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾ ಪ್ರೇಮಿಗಳು ಅನ್ನುವಂಥದ್ದು? ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆಡಿಯನ್ಸ್ಗೆ 45 ಸಿನಿಮಾ ಮೂಲಕ ಸಿಗುತ್ತೆ. ಅದು ಕತೆ ಆಗಲಿ, ಅದರ ಸ್ಕ್ರೀನ್ ಪ್ಲೇ ಆಗಲಿ, ಆಮೇಲೆ ಅದು ಹೇಳಿರೋ ರೀತಿ ಆಗಲಿ, ಆಮೇಲೆ ಈ 3 ಜನ ಸೂಪರ್ ಸ್ಟಾರ್ಗಳು ಅವ್ರವ್ರದ್ದೇ ಭಯಂಕರವಾದ ಅವ್ರದ್ದೇ ಪರ್ಸನಲ್ ಸ್ಟ್ರೆಂತ್ಗಳಿದೆ. ಆ ಸ್ಟ್ರೆಂತ್ಗಳೆಲ್ಲ ನಿಮಗೆ ಆಡಿಯನ್ಸ್ನ ತುಂಬ ಸೀಟ್ ಎಡ್ಜಲ್ಲಿ ಕೂರಿಸಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಆ ಪಾತ್ರಗಳು ಅಷ್ಟು ಪ್ರಯತ್ನ ಪಡ್ತವೆ. ಫಿಲ್ಮ್ ನೋಡಿ, ನಾನು ಫಿಲ್ಮ್ ಮಾಡಿರೋದು ನಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಬಟ್ ಜನಕ್ಕೆ ಖಂಡಿತವಾಗ್ಲೂ ಜನ ನೋಡ್ಬಿಟ್ಟು ಹೇಳಬೇಕು. ನಾನು ಕಾಯ್ತಾ ಇದ್ದೀನಿ. ಸರ್, KD ಸಿನಿಮಾದ ಅಪ್ಡೇಟು ಇಡೀ ಟೀಮ್ ಕೊಡ್ತಾ ಇಲ್ಲ. ಸೊ ಅರ್ಜುನ್ ಸರ್ ಕಡೆಯಿಂದ KD ಬಗ್ಗೆ ಏನಾದರೂ ಒಂದು ಬಿಗ್ ಅಪ್ಡೇಟ್ ಕೊಡೋದಾದರೆ, ಎಷ್ಟು ಹಾಡುಗಳಿದ್ದಾವೆ ಸಿನಿಮಾದಲ್ಲಿ? ನೊರಾ ಫತೇಹಿ ಬಂದೋದ್ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಸೊ ಏನು ಹೇಳ್ತಾರೆ ಸಿನಿಮಾದಲ್ಲಿ, ಎಷ್ಟು ಸಾಂಗ್ಸ್ ಇದೆ ಅನ್ನೋಂಥ? ಮೇಡಮ್, KDಗೆ ಸಂಬಂಧಪಟ್ಟಂಗೆ ಪ್ರೇಮ್ ಸರ್ನ ಮೀರಿ ನಾನೇನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ತುಂಬ ಸಿನಿಮಾ ಅಂದರೆ ತುಂಬ ಪ್ರೀತಿಯವರು. ಅವ್ರು ಏನೇನೋ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅವರ ಏನು ಕಮರ್ಷಿಯಲ್ ಆಗಿ ಹಾಡುಗಳು ಹೆಂಗಿರಬೇಕು, ಪ್ರೇಮ್ ಸರ್ ಮ್ಯೂಸಿಕಲ್ ಅಂದರೆ ಹೆಂಗಿರುತ್ತೆ, ಅವ್ರ ಡೈರೆಕ್ಷನಲ್ಲಿ ಮ್ಯೂಸಿಕಲ್ ಆಲ್ಬಮ್ ಹೆಂಗಿರುತ್ತೆ, ಅದನ್ನು ಅದ್ಭುತವಾಗಿ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಎಲ್ಲ ಅಪ್ಡೇಟ್ KDದು ಪ್ರೇಮ್ ಸರ್ ಕೊಡ್ತಾರೆ. ನಾವೆಲ್ಲರೂ ಸರ್, ಇವತ್ತು ಹಬ್ಬ, ಹೊಸ ಸಿನಿಮಾ ಲಾಂಚ್ ಆಯಿತು. ಸೊ ಸಾಕಷ್ಟು ಬ್ಯುಸಿ ನಡುವೆಯೂ ಮಗದೊಂದು ಪ್ರಾಜೆಕ್ಟ್ನ ಒಪ್ಕೊಂಡಿದ್ದೀರಿ. ಸೊ ರಕ್ಕಸಪುರದೋಳ್ ಬಗ್ಗೆ ಮಾತಾಡೋದಾದ್ರೆ? ರಕ್ಕಸಪುರದೋಳು ಅಂದರೆ ಅದು ನಮ್ಮದು ಕುಟುಂಬ ಥರ. ಯಾಕಂದರೆ ರವಿ ಡೈರೆಕ್ಟ್ರು, ನಾನು ಒಂದು 10-15 ವರ್ಷದ ಪರಿಚಯ. ಆ್ಯಂಡ್ ರವಿ ವರ್ಮ ಮಾಸ್ಟ್ರು, ನಾವು ಒಂದೇ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾದು ಅವರ ಆ್ಯಕ್ಷನ್ ಮಾಡಿದ್ರು, ಭಾಳ ಹಳೆ ಪರಿಚಯ. ಆ್ಯಂಡ್ ರಾಜ್ ಸರ್ ನಮ್ಮ ಸಿನಿಮಾ ಹೀರೋ. ಆ್ಯಂಡ್ ಪರ್ಸ್ನಲಾಗಿ ರಾಜ್ ಸರ್ ಅಭಿಮಾನಿ ನಾನು ಅವ್ರ ಆ್ಯಕ್ಟಿಂಗಿಗೆ.
ಸೊ ಇದೆಲ್ಲ ಸೇರಿ ರಕ್ಕಸಪುರದೊಳಗೆ ತುಂಬ ಒಳ್ಳೆ ಕತೆ ಎಲ್ಲದಕ್ಕೂ ಮೀರಿ. ಆ್ಯಂಡ್ ಒಂದು ಹೊಸ ಥರದ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಮಾಡೋಂಥ ಒಂದು ಸ್ಕ್ರೀನ್ ಪ್ಲೇ ಇದೆ. ಸೊ ಟ್ರೈ ಮಾಡ್ತೀನಿ. ಸರ್, ಇವತ್ತು ಹಬ್ಬ ಆಗಿರೋದ್ರಿಂದ ನೀವು ಬ್ಯುಸಿ ಗೊತ್ತಿದೆ. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಡಿಕೆ ಇಡ್ತೀರಾ ಲಕ್ಷ್ಮಿಗೆ ಅನ್ನುವಂಥದ್ದು? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಸಂಕಷ್ಟಗಳು ತೀರಲಿ, ಎಲ್ಲರಿಗೂ ನೆಮ್ಮದಿ ಶಾಂತಿ ಸಿಗಲಿ. ಥ್ಯಾಂಕ್ ಯು. ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.